ನಮ್ಮ ಜೊತೆಗೆ ಸೋಮಸುಂದರ ದೀಕ್ಷಿತ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಶ್ರೀಗಳೇ, ಇವತ್ತು ಎಲ್ಲರೂ ಕೂಡ ನಿರೀಕ್ಷೆ ಇದ್ದಿದ್ದು 3 ನಿಮಿಷ ಆದ್ರೂ ಕೂಡ ದರ್ಶನ ಆಗತ್ತೆ, ಸೂರ್ಯನ ನಮಸ್ಕಾರ ಅಂತೇಳಿ. ಏನು ಹೇಳ್ತೀರಾ? ಅಲ್ಲ, ನಿಮಗಿಂತ ಹೆಚ್ಚಿನದಾಗಿ 1 ವರ್ಷಗಳ ಕಾಲ ನಾನು ಸ್ವಾಮಿಯನ್ನು ಪೂಜೆ ಮಾಡಿದ್ದೀನಿ. ನನಗೂ ಹೆಚ್ಚಿನ ಆಸೆ ಅದರ ಮೇಲೆ ಇರುತ್ತೆ. ಆದರೆ ಪ್ರಕೃತಿಯ ವಿಕೋಪದಿಂದ ಬರಲಿಲ್ಲ. ಆದರೂ ಸೂರ್ಯ ತನ್ನ ಕರ್ತವ್ಯವನ್ನು ತಾನು ಮಾಡಿದ್ದಾನೆ. ಸ್ವಾಮಿ, ನಾಳೆ ಒಂದು ಅಭಿಷೇಕ ಮಾಡಿ ಅಂತ ನೀವು ನನಗೆ 10 ರೂಪಾಯಿ ಕೊಟ್ಟಿದ್ಮೇಲೆ ನಾನು ಅಭಿಷೇಕ ಮಾಡಬೇಕಲ್ಲ. ನೀವು ಬಂದರೋ ನೋಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕರ್ಮವನ್ನು ಸ್ವಾಮಿಗೆ ನಾನು ಅಭಿಷೇಕ ಮಾಡಿದ್ದೀನಿ. ಅದೇ ರೀತಿ ಬೆಳಗಿಂದ ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ ಆಗಿದೆ, ಎಲ್ಲ ಒಂದು ಚೆನ್ನಾಗಿ ನಡೆದಿದೆ. ಅದೇ ರೀತಿಯಾಗಿ ಈಗೇನು ಏನು ನಾವು ಸೌಖ್ಯವಾಗಿದ್ದೀವಿ, ಇದೇ ಸೌಖ್ಯ ಇನ್ನೂ 1 ವರ್ಷಗಳ ಕಾಲ ನಡೀಲಿ ಅಂತೇಳಿ ಸ್ವಾಮಿ. ಏನು ಸೂಚನೆ ಕೊಡುತ್ತೆ ಇವತ್ತು ಸೂರ್ಯನ ಸ್ಪರ್ಶ ಆಗಲಿಲ್ಲ, ಕಿರಣಗಳು ಸ್ಪರ್ಶ ಆಗಲಿಲ್ಲ? ಅಲ್ಲ, ಏನೋ 4 ಹನಿ ಮಳೆ ಬಿದ್ದು ತಂಪಾಗಿದ್ದೀವಿ. ಈ ತಂಪು ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥನೆ, ಏನು ತೊಂದರೆ ಇಲ್ಲ. ಅಲ್ಲ, ಸಹಜವಾಗಿ ಭಕ್ತರಿಗೆ ಈ ಹಿಂದೆನೂ ಕೂಡ ಕೋವಿಡ್ ಮುಂಚಿತವಾಗಿನ ವರ್ಷದಲ್ಲೂ ಕೂಡ ಇದೇ ರೀತಿ ಆಗಿತ್ತು, ದರ್ಶನ ಆಗಲಿಲ್ಲ. ಆಗ ಸಾಕಷ್ಟು ಆಪತ್ತು ಬಂತು. ಅಲ್ಲ, ಮಳೆಗಿಳೆ ಬೀಳಲಿಲ್ಲ ಅವತ್ತು. ಇವತ್ತು ನೋಡಿ, ಪುಷ್ಪವೃಷ್ಟಿ ಆಗಿದೆ, ಜಲವೃಷ್ಟಿ ಆಗಿದೆ. ಅಂದರೆ ಇದರರ್ಥ ಏನಪ್ಪ ಅಂದರೆ, ಏನೀಗ ತಂಪಾಗಿದೆ. ನಾವು ಬೆಳಗ್ಗೆ ಎಲ್ಲೋ 2 ಗಂಟೆಗಳ ಕಾಲ ಬಿಸಿಲಲ್ಲಿದ್ವಿ, ಆಮೇಲೆ ಬಿಸಿಲಿಲ್ಲ. ಆದರೂ ನಾವೆಲ್ಲ ಈಗ ತಂಪಾಗಿದ್ದೀವಿ. ಈ ತಂಪನ್ನ ವರ್ಷ ಪೂರ್ತಿ ಸ್ವಾಮಿ ಕೊಡಲಿ ಅಂತ ಪ್ರಾರ್ಥನೆ. ಈ ವರ್ಷದ ಭವಿಷ್ಯ ಹೇಗಿರುತ್ತೆ ಶ್ರೀಗಳೇ? ಇವತ್ತಿನ ಸೂರ್ಯನ ಮೇಲಿನ ಲಿಂಗದ ಮೇಲಿನ ಸೂರ್ಯನ ಬೆಳಕನ್ನು ಕಂಡಾಗ ಹೇಳ್ಬೋದಾಗಿತ್ತು, ಕಾಣದಿದ್ದನ್ನ ಹೇಳೋಕ್ಕೆ ಸಾಧ್ಯವಿಲ್ಲ. ಅದರ ಆಚೆಗೂ ಕೂಡ ದಿಕ್ಸೂಚಿ ಅನ್ನೋ ರೀತಿಯಾಗಿ ಸೂಚ್ಯವಾಗಿ ಏನು ಮಳೆ ಬೆಳೆ ಮತ್ತು ರೈತ ನಮಗೆ ಈ ಸೂಕ್ಷ್ಮವಾಗಿ ಮಳೆ ಬಿದ್ದಿದೆ, ಹನಿ ಬಿದ್ದಿದೆ. ಏನೀಗೆಲ್ಲ ನಾವು ತಂಪಾಗಿದ್ದೀವಿ. ಈ ವರ್ಷ ಪೂರ್ತಿ ತಂಪಾಗಿರುತ್ತೆ, ಮಳೆ ಬೆಳೆ ಅನುಕೂಲವಾಗಿ ನಡೆಯುತ್ತೆ, ಎಲ್ಲ ಚೆನ್ನಾಗಿರ್ತಾರೆ ಅನ್ನೋದೊಂದು. ಸಣ್ಣ ಪುಟ್ಟ ಮೂಗಿದ ಮೇಲೆ ನೆಗಡಿ ಬರುತ್ತೆ, ಆಗ ಮೂಗು ತೆಗೆದಾಕಕ್ಕಾಗಲ್ಲ. ನೆಗಡಿನ ಸವರಿಸ್ಕೊಬೇಕೇ ಹೊರತು ಮೂಗನ್ನು ತೆಗಿಯೋಕ್ಕಾಗಲ್ಲ. ಆ ರೀತಿಯಾಗಿ ಸಣ್ಣ ಪುಟ್ಟದೆಲ್ಲ ನೋವುಗಳಿರುತ್ತೆ. ಭಗವಂತನ ಅನುಗ್ರಹದಿಂದ ಯಾರಿಗೂ ಯಾವ ನೋವು ಬರ್ದಿರಲಿ, ಎಲ್ಲ ಅನುಕೂಲ ಆಗಲಿ ಅಂತ ಸ್ವಾಮಿ. ಈ ರೀತಿ ಈ ಹಿಂದೆ ಆಗಿತ್ತ ಶ್ರೀಗಳೇ, ದರ್ಶನ ಆಗದೆ ಒಂದರಲ್ಲಿ ಅಂದರೆ ಸುಮಾರು ವರ್ಷಗಳ ಕಾಲ ಹಿಂದೆ ಒಂದ್ಸರಿ ನಡೀತು. ಆಮೇಲೆ ಕೋವಿಡ್ನಲ್ಲಿ ಒಂದ್ಸರಿ ಆಯಿತು. ಬಟ್ ಕೋವಿಡ್ನಲ್ಲಿ ಮಳೆಗಳೆಲ್ಲ ಏನೂ ಬರಲಿಲ್ಲ, ಬೆಳಕೇ ಇಲ್ಲ. ಹಾಗಾಯಿತು. ನಾವು ಬೆಳಗಿಂದ ಬೆಳಗಿಂದನೇ ಸೂರ್ಯನ ದರ್ಶನ ಇರಲಿಲ್ಲ. ಆಗ ಏನೋ ಒಂದು ತೊಂದರೆ ಇದೆ ಮಹತ್ತಾಗಿ ಅಂತ ಹೇಳಿದ್ರೆ, ಅದೇ ರೀತಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸತ್ರು, ದೇಶಕ್ಕೆಲ್ಲ ತೊಂದರೆ ಆಯಿತು, ಬಹಳ ನೋವುಗಳುಂಟಾಯಿತು. ಇನ್ನು ಮುಂದೆ ಆ ನೋವು ಇರೋದಿಲ್ಲ. ಕೊನೆಯದಾಗಿ ಭಕ್ತರಿಗೆ ಏನು ಹೇಳ್ತೀರಿ? ದರ್ಶನ ಆಗಲಿಲ್ಲ ಅಂತಾನೆ ಎಲ್ಲರೂ ಕೂಡ ದರ್ಶನ ಮಾಡದಿದ್ರು ಚಿಂತೆ ಇಲ್ಲ. ನಾಳೆ ಬೆಳಗ್ಗೆ ಸೂರ್ಯೋದಯ ಆಗುತ್ತೆ, ಸೂರ್ಯನ ನೋಡ್ತೀವಿ. ಸೂರ್ಯ ಪೂಜೆ ಮಾಡಿದಂಥ ಶಿವಲಿಂಗವನ್ನು ನೋಡಿದ್ರೆ ಸೂರ್ಯನ ದರ್ಶನ ಅಷ್ಟು ಪುಣ್ಯ ಬರುತ್ತೆ. ಸೊ ಇದು ಸೋಮಸುಂದರ ದೀಕ್ಷಿತ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಮ್ಮ ಜೊತೆಗೆ ಸೋಮಸುಂದರ ದೀಕ್ಷಿತ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಶ್ರೀಗಳೇ, ಇವತ್ತು ಎಲ್ಲರೂ ಕೂಡ ನಿರೀಕ್ಷೆ ಇದ್ದಿದ್ದು 3 ನಿಮಿಷ ಆದ್ರೂ ಕೂಡ ದರ್ಶನ ಆಗತ್ತೆ, ಸೂರ್ಯನ ನಮಸ್ಕಾರ ಅಂತೇಳಿ. ಏನು ಹೇಳ್ತೀರಾ? ಅಲ್ಲ, ನಿಮಗಿಂತ ಹೆಚ್ಚಿನದಾಗಿ 1 ವರ್ಷಗಳ ಕಾಲ ನಾನು ಸ್ವಾಮಿಯನ್ನು ಪೂಜೆ ಮಾಡಿದ್ದೀನಿ. ನನಗೂ ಹೆಚ್ಚಿನ ಆಸೆ ಅದರ ಮೇಲೆ ಇರುತ್ತೆ. ಆದರೆ ಪ್ರಕೃತಿಯ ವಿಕೋಪದಿಂದ ಬರಲಿಲ್ಲ. ಆದರೂ ಸೂರ್ಯ ತನ್ನ ಕರ್ತವ್ಯವನ್ನು ತಾನು ಮಾಡಿದ್ದಾನೆ. ಸ್ವಾಮಿ, ನಾಳೆ ಒಂದು ಅಭಿಷೇಕ ಮಾಡಿ ಅಂತ ನೀವು ನನಗೆ 10 ರೂಪಾಯಿ ಕೊಟ್ಟಿದ್ಮೇಲೆ ನಾನು ಅಭಿಷೇಕ ಮಾಡಬೇಕಲ್ಲ. ನೀವು ಬಂದರೋ ನೋಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕರ್ಮವನ್ನು ಸ್ವಾಮಿಗೆ ನಾನು ಅಭಿಷೇಕ ಮಾಡಿದ್ದೀನಿ. ಅದೇ ರೀತಿ ಬೆಳಗಿಂದ ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ ಆಗಿದೆ, ಎಲ್ಲ ಒಂದು ಚೆನ್ನಾಗಿ ನಡೆದಿದೆ. ಅದೇ ರೀತಿಯಾಗಿ ಈಗೇನು ಏನು ನಾವು ಸೌಖ್ಯವಾಗಿದ್ದೀವಿ, ಇದೇ ಸೌಖ್ಯ ಇನ್ನೂ 1 ವರ್ಷಗಳ ಕಾಲ ನಡೀಲಿ ಅಂತೇಳಿ ಸ್ವಾಮಿ. ಏನು ಸೂಚನೆ ಕೊಡುತ್ತೆ ಇವತ್ತು ಸೂರ್ಯನ ಸ್ಪರ್ಶ ಆಗಲಿಲ್ಲ, ಕಿರಣಗಳು ಸ್ಪರ್ಶ ಆಗಲಿಲ್ಲ? ಅಲ್ಲ, ಏನೋ 4 ಹನಿ ಮಳೆ ಬಿದ್ದು ತಂಪಾಗಿದ್ದೀವಿ. ಈ ತಂಪು ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥನೆ, ಏನು ತೊಂದರೆ ಇಲ್ಲ. ಅಲ್ಲ, ಸಹಜವಾಗಿ ಭಕ್ತರಿಗೆ ಈ ಹಿಂದೆನೂ ಕೂಡ ಕೋವಿಡ್ ಮುಂಚಿತವಾಗಿನ ವರ್ಷದಲ್ಲೂ ಕೂಡ ಇದೇ ರೀತಿ ಆಗಿತ್ತು, ದರ್ಶನ ಆಗಲಿಲ್ಲ. ಆಗ ಸಾಕಷ್ಟು ಆಪತ್ತು ಬಂತು. ಅಲ್ಲ, ಮಳೆಗಿಳೆ ಬೀಳಲಿಲ್ಲ ಅವತ್ತು. ಇವತ್ತು ನೋಡಿ, ಪುಷ್ಪವೃಷ್ಟಿ ಆಗಿದೆ, ಜಲವೃಷ್ಟಿ ಆಗಿದೆ. ಅಂದರೆ ಇದರರ್ಥ ಏನಪ್ಪ ಅಂದರೆ, ಏನೀಗ ತಂಪಾಗಿದೆ. ನಾವು ಬೆಳಗ್ಗೆ ಎಲ್ಲೋ 2 ಗಂಟೆಗಳ ಕಾಲ ಬಿಸಿಲಲ್ಲಿದ್ವಿ, ಆಮೇಲೆ ಬಿಸಿಲಿಲ್ಲ. ಆದರೂ ನಾವೆಲ್ಲ ಈಗ ತಂಪಾಗಿದ್ದೀವಿ. ಈ ತಂಪನ್ನ ವರ್ಷ ಪೂರ್ತಿ ಸ್ವಾಮಿ ಕೊಡಲಿ ಅಂತ ಪ್ರಾರ್ಥನೆ. ಈ ವರ್ಷದ ಭವಿಷ್ಯ ಹೇಗಿರುತ್ತೆ ಶ್ರೀಗಳೇ? ಇವತ್ತಿನ ಸೂರ್ಯನ ಮೇಲಿನ ಲಿಂಗದ ಮೇಲಿನ ಸೂರ್ಯನ ಬೆಳಕನ್ನು ಕಂಡಾಗ ಹೇಳ್ಬೋದಾಗಿತ್ತು, ಕಾಣದಿದ್ದನ್ನ ಹೇಳೋಕ್ಕೆ ಸಾಧ್ಯವಿಲ್ಲ. ಅದರ ಆಚೆಗೂ ಕೂಡ ದಿಕ್ಸೂಚಿ ಅನ್ನೋ ರೀತಿಯಾಗಿ ಸೂಚ್ಯವಾಗಿ ಏನು ಮಳೆ ಬೆಳೆ ಮತ್ತು ರೈತ ನಮಗೆ ಈ ಸೂಕ್ಷ್ಮವಾಗಿ ಮಳೆ ಬಿದ್ದಿದೆ, ಹನಿ ಬಿದ್ದಿದೆ. ಏನೀಗೆಲ್ಲ ನಾವು ತಂಪಾಗಿದ್ದೀವಿ. ಈ ವರ್ಷ ಪೂರ್ತಿ ತಂಪಾಗಿರುತ್ತೆ, ಮಳೆ ಬೆಳೆ ಅನುಕೂಲವಾಗಿ ನಡೆಯುತ್ತೆ, ಎಲ್ಲ ಚೆನ್ನಾಗಿರ್ತಾರೆ ಅನ್ನೋದೊಂದು. ಸಣ್ಣ ಪುಟ್ಟ ಮೂಗಿದ ಮೇಲೆ ನೆಗಡಿ ಬರುತ್ತೆ, ಆಗ ಮೂಗು ತೆಗೆದಾಕಕ್ಕಾಗಲ್ಲ. ನೆಗಡಿನ ಸವರಿಸ್ಕೊಬೇಕೇ ಹೊರತು ಮೂಗನ್ನು ತೆಗಿಯೋಕ್ಕಾಗಲ್ಲ. ಆ ರೀತಿಯಾಗಿ ಸಣ್ಣ ಪುಟ್ಟದೆಲ್ಲ ನೋವುಗಳಿರುತ್ತೆ. ಭಗವಂತನ ಅನುಗ್ರಹದಿಂದ ಯಾರಿಗೂ ಯಾವ ನೋವು ಬರ್ದಿರಲಿ, ಎಲ್ಲ ಅನುಕೂಲ ಆಗಲಿ ಅಂತ ಸ್ವಾಮಿ. ಈ ರೀತಿ ಈ ಹಿಂದೆ ಆಗಿತ್ತ ಶ್ರೀಗಳೇ, ದರ್ಶನ ಆಗದೆ ಒಂದರಲ್ಲಿ ಅಂದರೆ ಸುಮಾರು ವರ್ಷಗಳ ಕಾಲ ಹಿಂದೆ ಒಂದ್ಸರಿ ನಡೀತು. ಆಮೇಲೆ ಕೋವಿಡ್ನಲ್ಲಿ ಒಂದ್ಸರಿ ಆಯಿತು. ಬಟ್ ಕೋವಿಡ್ನಲ್ಲಿ ಮಳೆಗಳೆಲ್ಲ ಏನೂ ಬರಲಿಲ್ಲ, ಬೆಳಕೇ ಇಲ್ಲ. ಹಾಗಾಯಿತು. ನಾವು ಬೆಳಗಿಂದ ಬೆಳಗಿಂದನೇ ಸೂರ್ಯನ ದರ್ಶನ ಇರಲಿಲ್ಲ.
ಆಗ ಏನೋ ಒಂದು ತೊಂದರೆ ಇದೆ ಮಹತ್ತಾಗಿ ಅಂತ ಹೇಳಿದ್ರೆ ಅದೇ ರೀತಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸತ್ರು, ದೇಶಕ್ಕೆಲ್ಲ ತೊಂದರೆ ಆಯಿತು, ಬಹಳ ನೋವುಗಳುಂಟಾಯಿತು. ಇನ್ನು ಮುಂದೆ ಆ ನೋವು ಇರೋದಿಲ್ಲ. ಕೊನೆಯದಾಗಿ ಭಕ್ತರಿಗೆ ಏನು ಹೇಳ್ತೀರಿ? ದರ್ಶನ ಆಗಲಿಲ್ಲ ಅಂತಲೇ ಎಲ್ಲರೂ ಕೂಡ ಸೂರ್ಯನ ದರ್ಶನ ಮಾಡದಿದ್ರೂ ಚಿಂತೆ ಇಲ್ಲ. ನಾಳೆ ಬೆಳಗ್ಗೆ ಸೂರ್ಯೋದಯ ಆಗುತ್ತೆ, ಸೂರ್ಯ ನೋಡ್ತೀವಿ. ಸೂರ್ಯ ಪೂಜೆ ಮಾಡಿದಂಥ ಶಿವಲಿಂಗವನ್ನು ನೋಡಿದ್ರೆ ಸೂರ್ಯನ ದರ್ಶನ ಅಷ್ಟು ಪುಣ್ಯ ಬರುತ್ತೆ. ಸೊ ಇದು ಸೋಮಸುಂದರ ದೀಕ್ಷಿತ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18.